ವಿಧಾನ ಪರಿಷತ್ನ ಸದಸ್ಯ ರಾಜೇಂದ್ರ ಕೊಲೆಗೆ ಸಂಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಟ್ಟು 5 ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ A1 ಸೋಮ, A2 ಭರತ, A3 ಅಮಿತ್, A4 ಗುಂಡಾ ಅನ್ನೋದು ಗೊತ್ತಾಗ್ತಾ ಇದೆ. A5 ಯತೀಶ ಎಂಬುವರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಿಕ್ಕೆ ತುಮಕೂರು ಪೊಲೀಸರು ಮುಂದಾಗಿರುವಂಥದ್ದು. ನಿನ್ನೆ ಮಂತ್ರಿ ರಾಜಣ್ಣ ಮಗ ರಾಜೇಂದ್ರ ಅವರೇ ನೇರವಾಗಿ ಹೋಗಿ SP ನ ಭೇಟಿಯಾಗಿ ಅವರಿಗೆ ದೂರನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. 20 ಜನರ ಗ್ಯಾಂಗು ನನ್ನ ಕಾರ್ಗೆ GPS ಟ್ರ್ಯಾಕರನ್ನು ಹಾಕಿ ಹತ್ಯೆ ಮಾಡಲಿಕ್ಕೆ ಸಂಚು, ಅದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ಇದೆ ಅಂಥೇಳಿ ಒಂದಿಷ್ಟು ದಾಖಲೆಗಳನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಮೂಲ ಪ್ರಶ್ನೆ, ನವೆಂಬರ್ನಲ್ಲಿ ಸಂಚಾಗಿದ್ದು ಅನ್ನುವಂತಹದ್ದು ಸ್ವತಃ ರಾಜೇಂದ್ರ ಅವರೇ ಹೇಳ್ತಿದ್ದಾರೆ. ಪ್ರಭಾವಿ ರಾಜಕಾರಣಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಡಿಲೇ ಮಾಡಿದ್ಯಾಕೆ? ಅದೇ ಆಡಿಯೋದಲ್ಲಿ ರಾಜೇಂದ್ರ ಅವರ ಸುಪಾರಿ ಕುರಿತು ಮಾತುಕತೆ ಕೂಡ ನಡೆದಿತ್ತು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. 70 ಲಕ್ಷಕ್ಕೆ ಸುಪಾರಿ, 5 ಲಕ್ಷ ಮುಂಗಡವಾಗಿ ಪಡೆದಿದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ರಾಜೇಂದ್ರ ಮಗಳ ಜನ್ಮದಿನದಂದೇ ರಾಜೇಂದ್ರ ಅವರ ಹತ್ಯೆಗೆ ಸ್ಕೆಚ್ ಹಾಕಿದ್ರಂತೆ. ರಾಜೇಂದ್ರ ಹತ್ಯೆಗಂತಲೇ ಹೊಸ ಕಾರು, ಅಕ್ರಮ ಶಸ್ತ್ರಾಸ್ತ್ರವನ್ನು ಖರೀದಿಸಿದ್ರಂತೆ. ಮಧುಗಿರಿ, ತುಮಕೂರು, ಬೆಂಗಳೂರಿನಲ್ಲಿ ರಾಜೇಂದ್ರ ಅವರ ಚಲನವಲನದ ಮೇಲೆ ನಿಗಾ ಇಟ್ಟಿದ್ರಂತೆ. ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇರೋದಾಗಿಯೂ ಕೂಡ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅನಾಮಧೇಯ ಮೂಲಗಳಿಂದ ಆಡಿಯೋ ಸಿಕ್ಕಿರುವ ಮಾಹಿತಿಯನ್ನು ಕೂಡ ಕೋಟ್ ಮಾಡಿದ್ದಾರೆ. ಹಾಗಾದರೆ ಆ ಆಡಿಯೋದಲ್ಲಿ ಏನಿದೆ? ಹತ್ಯೆಗೆ ಇವರು ಯಾವ ರೀತಿ ಸಂಚನ್ನು ರೂಪಿಸಿದ್ರು, ಏನೇನನ್ನ ಪ್ಲಾನ್ ಮಾಡ್ಕೊಂಡಿದ್ರು? ಸುಮಾರು 18ರಿಂದ 20 ನಿಮಿಷದ ಆಡಿಯೋ ಕಾನ್ವರ್ಜೇಷನ್ ಅಂತೇಳಿ ಸ್ವತಃ ರಾಜೇಂದ್ರ ಅವರೇ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಅನ್ನುವಂತಹ ವಿಚಾರ ಇದೆ, 20 ನಿಮಿಷದ ಆಡಿಯೋ ಇರುವಂತಹದ್ದು, ಜೊತೆಗೆ ಹಲವು ದಿನಗಳಿಂದ ನನ್ನ ಹತ್ಯೆಗೆ ಸ್ಕೆಚನ್ನು ಹಾಕಿದ್ರು ಅನ್ನುವಂತಹ ವಿಚಾರ ಸ್ವತಃ ರಾಜೇಂದ್ರ ಅವರಿಗೆ ಗೊತ್ತಿದೆ. ಆದರೂ ನವೆಂಬರ್ನಿಂದ ಇಲ್ಲಿಯವರೆಗೂ ಹತ್ತತ್ರ 5 ತಿಂಗಳು ವೆಯ್ಟ್ ಮಾಡಿದ್ಯಾಕೆ? ಇದ್ದಕ್ಕಿದ್ದ ಹಾಗೆ ಈ ವಿಚಾರವನ್ನು ರೈಸ್ ಮಾಡಿದ್ಯಾಕೆ ಅಂತ ಹೇಳಿ ರಾಜೇಂದ್ರ ಅವರು? ಪ್ರೇಮ್ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ರು, ನವೆಂಬರಲ್ಲಿ ಘಟನೆ ಆಗಿರಬಹುದು, ಆದರೆ ಆ ಆಡಿಯೋ ನನಗೆ ಸಿಕ್ಕಿರುವಂಥದ್ದು, ಈ ವಿಚಾರ ನನಗೆ ಗೊತ್ತಾಗಿರೋದು ಜನವರಿ ತಿಂಗಳಲ್ಲಿ. ಅದು ಎಲ್ಲೋ ತಮಾಷೆಗೆ ಆಗಿರಬಹುದು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಕೆಲವರ ಚಟುವಟಿಕೆ ಮತ್ತು ನಮ್ಮ ಮನೆಗೆ ಬಂದು ಹೋಗುವವರ ಕೆಲವರನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಅದು ನಿಜವಾಗಿದೆ ಅಂತ ನನಗೆ ಅನಿಸ್ತು. ಹಾಗಾಗಿ ದೂರು ಕೊಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ನಿನ್ನೆ ದಿನ SP ಅವರಿಗೆ ಹೋಗಿ ಭೇಟಿಯಾದರು. SP ಅವರಿಗೆ ಭೇಟಿಯಾಗಿ ನಂತರ ಕ್ಯಾತಸಂದ್ರ ಠಾಣೆಗೆ ಹೋಗಿ ಅಲ್ಲಿ ದೂರು ಕೊಟ್ಟಿದ್ದಾರೆ. 5 ಮೇಲೆ FIR ಕೂಡ ಆಗಿದೆ ಮತ್ತು ಇತರರು ಅಂತ ಕೂಡ ಇದೆ. ಅದರ ಜೊತೆಗೆ ಪ್ರಭಾವಿ ರಾಜಕಾರಣಿಗಳು ಯಾರು ಅಂತ ಏನು ಅವರು ಉಲ್ಲೇಖ ಮಾಡಿಲ್ಲ. ಅದರಲ್ಲೂ ಕೂಡ ಇತರರು ಅನ್ನುವಂಥ ಲಿಸ್ಟಲ್ಲಿ ಕೂಡ ಅವರು ಪ್ರಭಾವಿ ರಾಜಕಾರಣಿಗಳು ಇರುವಂಥದ್ದು. ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಮುಖ್ಯ ವಿಚಾರ ಆ ಬೆಂಗಳೂರಿನ ಮೂಲದ ಉನ್ನತ ರಾಜಕಾರಣಿ ಯಾರು ಎನ್ನುವಂಥದ್ದು. ತಾನು CM ಸಿದ್ದರಾಮಯ್ಯ ಅವರಿಗೆ ತಾನು ಮತ್ತು ತಮ್ಮ ತಂದೆಯವರು ಆಪ್ತರಾಗಿರೋದ್ರಿಂದ, ಅವರ ಪರ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ, ಅವರೇ CM ಆಗಿ ಮುಂದುವರಿಬೇಕು ಅಂತ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಆ ಒಂದು ಹಿನ್ನೆಲೆಯಲ್ಲಿ ತನಗೆ ಈ ರೀತಿಯ ಥ್ರೆಟ್ ಬರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಅವರ ಮನಸ್ಸಲ್ಲಿ ಇರುವಂಥದ್ದು. ಆದರೆ ಅವ್ರು ಯಾರು ಈ ರೀತಿ ಥ್ರೆಟ್ ಆಗ್ತಾ ಇದ್ದವರು ಅಂತ ಅವರು ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮಂಜುನಾಥ್. ಸರ್, ಇಲ್ಲಿ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲೇಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಿದ್ದಾರೆ. ಅವ್ರಿಗೆ ಥ್ರೆಟ್ ಬರ್ತಿಲ್ಲ, ಹನಿ ಟ್ರ್ಯಾಪ್ ಆಗ್ತಿಲ್ಲ, ಬಟ್ ಇವರಿಗೆ ಯಾಕೆ ಅಂತ ಹೇಳಿ ಇರ್ಬೋದು, ಒಬ್ಬರಾದ್ಮೇಲೆ ಒಬ್ರು ಅಂತ ಅಂದ್ಬಿಟ್ಟು ಏನೋ ಲೆಕ್ಕಾಚಾರ ಹಾಕೊಂಡಿರ್ಬೋದು. ಬಟ್ ಅದೇ ಕಾರಣ ಅನ್ನೋದಾದ್ರೆ ಹೌದು,